ದುಷ್ಟ ಆಲೋಚನೆಗಳು, ದುರ್ನಡತೆಗಳು ಹಾಗೂ ನಕಾರಾತ್ಮಕ ಭಾವನೆಗಳನ್ನು ಹೊಂದಿರುವವರ ಸ್ನೇಹವನ್ನು ಮಾಡಬೇಡಿ. ಒಂದು ಹನಿ ಹುಳಿ ಪಾತ್ರೆಯಲ್ಲಿನ ಅಷ್ಟು ಹಾಲನ್ನು ಹಾಳು ಮಾಡುವಂತೆ ಒಂದೇ ಒಂದು ದುಷ್ಟ ಹಾಗೂ ನಕಾರಾತ್ಮಕ ಆಲೋಚನೆ ನಿಮ್ಮಲ್ಲಿನ ಸಮಸ್ತ ಶಕ್ತಿಯನ್ನು ವ್ಯರ್ಥ ಮಾಡಿಬಿಡಬಲ್ಲದು. ಆಚಾರ್ಯ ಚಾಣಕ್ಯ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು, ವೈ ಇಟ್ ಈಸ್ ಇಂಪಾರ್ಟೆಂಟ್, ನಾವು ಡೀಡ್ ಏನಕ್ಕೋಸ್ಕರ ಮಾಡಬೇಕು ಅಂತ ನೋಡಿದ್ವಿ. So in the now we are continuing with the next topic, that is maintenance of capital accounts of partners. So ಪ್ರತಿ ಒಂದು ಟ್ರಾನ್ಸಾಕ್ಷನ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಏನೇನು ನಡೆಯುತ್ತೆ ಅದನ್ನ ನೀವು ಎಲ್ಲಿ ಎಂಟ್ರಿ ಮಾಡ್ತೀರಾ, you have to maintain a separate account for that. So we'll see which are all those accounts. So now all transactions relating to the partners of the firm are recorded in the firm through their capital accounts. So ಏನೇ ಒಂದು ಟ್ರಾನ್ಸಾಕ್ಷನ್ಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಆಗ್ತಾ ಇದ್ರೆ ಅದರಲ್ಲಿ ನಾವು ಎಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ ಅಂದರೆ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ಈ ಅಕೌಂಟಲ್ಲಿ ನಾವು ಏನೇನು ಮೆನ್ಷನ್ ಮಾಡ್ತೀವಿ ನೋಡೋಣ. ದಿಸ್ ಇನ್ಕ್ಲೂಡ್ಸ್ ದ ಅಮೌಂಟ್ ಆಫ್ ಮನಿ ಬ್ರಾಟ್ ಇನ್, ಅಂದರೆ ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ, ಯಾರ್ಯಾರು ಎಷ್ಟು ಬಂಡವಾಳನ ತೊಗೊಂಡು ಬಂದಿದ್ದಾರೆ. ಅದೇ ಥರ ವಿತ್ಡ್ರಾಯಲ್ ಆಫ್ ಕ್ಯಾಪಿಟಲ್, ಸೊ ಬಂಡವಾಳ ಎಷ್ಟು ತಂದಿದ್ದಾರೆ ಅನ್ನೋದ್ರ ಜೊತೆ ಯಾರು ಎಷ್ಟೆಷ್ಟು ಬಂಡವಾಳನ ವಿತ್ಡ್ರಾ ಮಾಡಿದ್ದಾರೆ ಅಂದರೆ ಅಟ್ ಎನಿ ಟೈಮ್ ಯು ಕ್ಯಾನ್ ಆಲ್ಸೋ ವಿತ್ಡ್ರಾ ಯುವರ್ ಮನಿ. ಸೊ ವಾಟ್ ಈಸ್ ದಟ್ ಅಮೌಂಟ್, ವೇರ್ ಯು ಆರ್ ಗೋಯಿಂಗ್ ಟು ಎಂಟರ್, ಆಲ್ ದಟ್ ಯು ವಿಲ್ ಎಂಟರ್ ಇಟ್ ಇನ್ ಕ್ಯಾಪಿಟಲ್ ಅಕೌಂಟ್. ಸೊ ಇದ್ರ ಜೊತೆಗೆ ಯಾರಿಗೆ ಎಷ್ಟು ಪ್ರಾಫಿಟ್ ಬಂದಿದೆ, ಯಾರಿಗೆ ಎಷ್ಟು ಕಮಿಷನ್ ಬಂದಿದೆ, ಸ್ಯಾಲರಿ, ಪ್ರತಿಯೊಂದನ್ನು ಇದನ್ನು ನಾವು ಎಲ್ಲಿ ಬರಿತಾ ಹೋಗ್ತೀವಿ ಅಂದರೆ ಸೆಪ್ರೇಟ್ ಅಕೌಂಟ್ ಅಂತ ಒಂದು ಮೇಂಟೈನ್ ಮಾಡ್ತೀವಿ, ಅದನ್ನೇ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್. ಸೊ ದೇರ್ ಆರ್ ಟೂ ಮೆಥಡ್ಸ್ by which the capital accounts of partners are maintained. One is the fixed capital method, the second one is fluctuating capital method. ಇಲ್ಲಿ ಎರಡು ತರಹ ಕ್ಯಾಪಿಟಲ್ ಅಕೌಂಟ್ಸ್ನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮೇಂಟೈನ್ ಮಾಡ್ಬೋದು. ಒಂದು ಏನು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಇನ್ನೊಂದು ಬಂದುಬಿಟ್ಟು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಸೊ ಫಸ್ಟ್ ಒನ್ ನೋಡೋಣ, ವಾಟ್ ಈಸ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂದರೆ ಏನು. So under fixed capital method, the original capital invested by the partner is entered in the capital account and all other adjustments like drawings, share of profit or loss, interest on capital, interest on drawings, salary or commission are all recorded in a separate account called partners current account. So ಫಿಕ್ಸ್ಡ್ ಮೆಥಡಲ್ಲಿ ಎರಡು ಅಕೌಂಟನ್ನ ನಾವು ಓಪನ್ ಮಾಡಬೇಕಾಗತ್ತೆ. ಯಾವ್ದು ಒಂದು ಬಂದು ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಕರೆಂಟ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಬರೀ ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಷ್ಟು ಅಂತ ಮಾತ್ರ ಎಂಟ್ರಿ ಮಾಡ್ತೀವಿ. ಕ್ಯಾಪಿಟಲ್ ಬಿಟ್ಟು ಬೇರೆ ಏನು ನಾವು ಇಲ್ಲಿ ಎಂಟ್ರಿ ಮಾಡೋದಿಲ್ಲ. So this is the first account to be prepared in fixed method, that is capital account. ಇನ್ನೊಂದು ಬಂದು ಕರೆಂಟ್ ಅಕೌಂಟ್. ಕರೆಂಟ್ ಅಕೌಂಟಲ್ಲಿ ಏನು ಕ್ಯಾಪಿಟಲ್ ಬಿಟ್ಟು ಉಳಿದಿರೋ ಅಡ್ಜಸ್ಟ್ಮೆಂಟ್ಸ್ ಏನಿರುತ್ತೆ ಅದನ್ನೆಲ್ಲ ನಾವು ಇನ್ನೊಂದು ಸೆಪ್ರೇಟ್ ಅಕೌಂಟಲ್ಲಿ ಓಪನ್ ಮಾಡ್ತೀವಿ, ಅದನ್ನು ನಾವೇನಂತೀವಿ ಕರೆಂಟ್ ಅಕೌಂಟ್. ಬನ್ನಿ ಇದ್ರ ಫಾರ್ಮೆಟ್ ನೋಡೋಣ. ಸೊ ಯು ಕ್ಯಾನ್ ಸಿ ದ ಫಾರ್ಮೆಟ್ ಹಿಯರ್. ಸೊ ಇಲ್ಲಿ ನೋಡ್ಬೋದು ಎರಡು ಅಕೌಂಟ್ ಇದೆ, ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಏನು ಎಂಟ್ರಿ ಮಾಡ್ತೀವಿ ಅಂದರೆ ಬರೀ ಬಂಡವಾಳ ಎಷ್ಟು ತೊಗೊಂಬಂದಿದ್ದಾರೆ, ಅದ್ರ ಜೊತೆಗೆ ಮಧ್ಯದಲ್ಲಿ ಏನಾದರೂ ಅಡಿಷ್ನಲ್ ಕ್ಯಾಪಿಟಲ್ ಅಂದರೆ ಫಸ್ಟು 1 lakh ಇನ್ವೆಸ್ಟ್ ಮಾಡಿರ್ತಾರೆ, ಒಂದು 5-6 ತಿಂಗಳು ಬಿಟ್ಕೊಂಡು ಇನ್ನೊಂದು 50,000 ಇನ್ವೆಸ್ಟ್ ಮಾಡ್ತಾರೆ ಅಂದ್ಕೊಳ್ಳಿ. ಅಂದರೆ ಬಂಡವಾಳ ರಿಲೇಟೆಡ್ ಏನಿದೆ ಅಷ್ಟು ಮಾತ್ರ ನಾವು ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಯು ಕ್ಯಾನ್ ಸಿ ಹಿಯರ್ ಇಟ್ ಸ್ಟಾರ್ಟ್ಸ್ ವಿತ್ ಕ್ರೆಡಿಟ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಅಂದರೆ ಮೊದಲನೇ ಬಾರಿ ಎಷ್ಟು ಬಂಡವಾಳ ಹಾಕಿದ್ರು ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಬೈ ಬ್ಯಾಂಕ್ ಆರ್ ಕ್ಯಾಶ್. ಸೊ ಮೊದಲನೇ ಬಂಡವಾಳ ಬಿಟ್ಟು ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ನಾವು ಬಂಡವಾಳ ಬಿಸ್ನೆಸ್ಗೆ ಹಾಕ್ತಾ ಇದ್ದೀವಿ ಅಂದರೆ ಅದನ್ನು ನೀವು ಯಾವ ಮುಖಾಂತರ ಬರೀಬೇಕು, ಬೈ ಕ್ಯಾಶ್ ಆರ್ ಬ್ಯಾಂಕ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅಡಿಷನಲ್ ಕ್ಯಾಪಿಟಲ್ ಆರ್ ಎಕ್ಸ್ಟ್ರಾ ಕ್ಯಾಪಿಟಲ್. ಸೊ ಆನ್ ದ ಅಪೋಸಿಟ್ ಸೈಡ್, ಇಫ್ ದ ಪಾರ್ಟ್ನರ್ ಹ್ಯಾಸ್ ವಿತ್ಡ್ರಾನ್ ಎನಿ ಕ್ಯಾಪಿಟಲ್, ಇಲ್ಲಿ ಬಂಡವಾಳ ತೊಗೊಂಡು ಬಂದಿರೋದನ್ನು ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಅದೇ ಥರ ಬಂಡವಾಳನ ಡ್ರಾ ಮಾಡಿದರೆ, ಸೊ ಫಸ್ಟ್ ನಾವಿಲ್ಲಿ 1 ಲಕ್ಷ ತಂದಿದ್ದೀವಿ ಅಂದ್ಕೊಳ್ಳಿ, ಇಲ್ಲಿ ನಾವು 50,000 ಮತ್ತು ಅಡಿಷ್ನಲ್ ಕ್ಯಾಪಿಟಲ್ ಕೊಟ್ಟಿದ್ದೀನಿ. ಸೊ ಎಷ್ಟಾಯಿತು ಟೋಟಲ್ ಕ್ಯಾಪಿಟಲ್ ನನ್ನ ಕಡೆಯಿಂದ 1,50,000. ನನಗೇನೋ ಎಮರ್ಜೆನ್ಸಿ ಇದೆ, ನನಗೆ ಇವಾಗ ದುಡ್ಡು ವಾಪಸ್ ಬೇಕು.
ಸೊ 50,000ನ ನಾನು ಮತ್ತೆ ಡ್ರಾ ಮಾಡಿಕೊಂಡೆ. ಆವಾಗ ನೀವು ಉಳಿದಿರೋ ಬ್ಯಾಲೆನ್ಸ್ ಏನಾಗುತ್ತೆ, 1,50,000 ನಾನು ಮೊದಲು ಬಂಡವಾಳ ಹಾಕಿದ್ದೆ, ಆಮೇಲೆ ನಾನು ಅದರಲ್ಲಿ 50,000 ವಾಪಸ್ ತೊಗೊಂಡಿದ್ದೀನಿ. ಉಳಿದಿರೋದೇನಾಗುತ್ತೆ, 1,00,000 ರಿಮೈನಿಂಗ್ ಕ್ಯಾಪಿಟಲ್. ಸೊ ಇನಿಷಿಯಲ್ ಕ್ಯಾಪಿಟಲ್ ನಾನು ತೊಗೊಂಡು ಬಂದಿದ್ದು 1,00,000, ಅದಾದಮೇಲೆ ಎಕ್ಸ್ಟ್ರಾ ಕ್ಯಾಪಿಟಲ್ ನಾನು ತಂದಿದ್ದು 50,000. ಸೊ ಅದರಲ್ಲಿ ನಾನು ಬಿಸ್ನೆಸ್ಸಿಂದ ವಾಪಸ್ ಎಷ್ಟು ತೊಗೊಂಡೆ, 50,000. ಇವಾಗ ನನ್ನ ಹತ್ರ ಉಳಿದಿರೋದು 1,00,000. ಸೊ ಈ 1,00,000 ಇದು ಏನು, ಈ ಕ್ಯಾಪಿಟಲ್ ಅಕೌಂಟ್ ಏನು ಹೇಳುತ್ತೆ, ಬರೀ ಕ್ಯಾಪಿಟಲ್ ಅಥವಾ ಬಂಡವಾಳಕ್ಕೆ ಸಂಬಂಧಪಟ್ಟಿರೋದನ್ನು ಮಾತ್ರ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಇದನ್ನು ಬಿಟ್ಟು ಬೇರೆ ಏನನ್ನು ನಾವಿಲ್ಲಿ ಎಂಟ್ರಿ ಮಾಡಲ್ಲ. ಇದು ಯಾವ ಮೆಥಡು, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ 2 ಅಕೌಂಟ್ ಓಪನ್ ಮಾಡಬೇಕು. ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಏನು ಎಂಟ್ರಿ ಮಾಡ್ತೀವಿ, ಬರೀ ಕ್ಯಾಪಿಟಲ್ಗೆ ಸಂಬಂಧಪಟ್ಟಿರೋದನ್ನು ಮಾತ್ರ ಎಂಟ್ರಿ ಮಾಡ್ತೀವಿ. ಕ್ಯಾಪಿಟಲ್ನ ನಾನು ತೊಗೊಂಡು ಬಂದಿದ್ದರೆ ಯಾವ ಕಡೆ ಬರೀಬೇಕು, ಕ್ರೆಡಿಟ್ ಸೈಡ್ ಬರೀಬೇಕು. ಅದೇ ಥರ ಕ್ಯಾಪಿಟಲ್ನ ನಾನು ಡ್ರಾ ಮಾಡ್ಕೊಂಡಿದ್ರೆ ವಾಪಸ್ ತೊಗೊಂಡ್ರೆ ಅದನ್ನು ನಾನು ಡೆಬಿಟ್ ಸೈಡಲ್ಲಿ ಬರೀಬೇಕು. ಸೊ ಇದಿಷ್ಟು ಕ್ಯಾಪಿಟಲ್ ಅಕೌಂಟ್ ಆಯಿತು. ಕರೆಂಟ್ ಅಕೌಂಟ್, ಇಲ್ಲಿ 2 ಅಕೌಂಟ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದೆ. ಕರೆಂಟ್ ಅಕೌಂಟಲ್ಲಿ ಏನೇನು ಬರುತ್ತೆ ನೋಡೋಣ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್ ಏನಿದು ಅಂದರೆ, ಇಲ್ಲಿ ನಾನು ಡ್ರಾ ಮಾಡಿಕೊಂಡು ಉಳಿದಿತ್ತಲ್ಲ ಹಣ 1,00,000, ಅದನ್ನು ನಾನಿಲ್ಲಿ ಶುರು ಮಾಡಬೇಕು. 1,00,000 ನನ್ನ ಹತ್ರ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಇದ್ರ ಜೊತೆ ನೀವೇನೇನೆಲ್ಲ ಎಂಟ್ರಿ ಮಾಡ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇವಾಗ ನಿಮ್ಮ ಬಂಡವಾಳಕ್ಕೆ ಬಡ್ಡಿ ಕೊಡ್ತಾ ಇರುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಸೊ ದಟ್ ಈಸ್ ಎ ಗೇನ್ ಫಾರ್ ಯು, ಅದು ನಿಮಗೆ ಲಾಭ. ಸೊ ಯಾವ್ದು ನಿಮಗೆ ಪಾರ್ಟ್ನರ್ಗೆ ಲಾಭ ಆಗ್ತಿರುತ್ತೆ ಅದನ್ನೆಲ್ಲ ನಾವು ಕ್ರೆಡಿಟ್ ಸೈಡ್ ಬರಿತಾ ಹೋಗ್ತೀವಿ. ಅದೇ ಥರ ಯಾವ್ದು ಪಾರ್ಟ್ನರ್ಗೆ ಎಕ್ಸ್ಪೆನ್ಸ್ ಆಗ್ತಿರುತ್ತೆ ಅದನ್ನೆಲ್ಲ ನಾವು ಡೆಬಿಟ್ ಸೈಡ್ ಬರಿತಾ ಹೋಗ್ತೀವಿ. ನಾವು ಕ್ರೆಡಿಟ್ ಸೈಡ್ ನೋಡ್ತಾ ಇರೋಣ. ಈಗ ಫಸ್ಟು ಓಪನಿಂಗ್ ಬ್ಯಾಲೆನ್ಸಿಂದ ಶುರು ಮಾಡಿದರೆ 1,00,000. ಇದ್ರ ಜೊತೆ ಏನೇನೆಲ್ಲ ಗೇನ್ ಆಯಿತು ಪಾರ್ಟ್ನರ್ಗೆ. 1 ಇಸ್ ದ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅವರ ಬಂಡವಾಳಕ್ಕೆ ಅವ್ರಿಗೆ ಬಡ್ಡಿ ಬರ್ತಾ ಇದೆ, ಅದು ಅವ್ರ ಗೇನ್. ಅದ್ರ ಜೊತೆಗೆ ಸ್ಯಾಲ್ರಿ ಕೂಡ ಬರ್ತಾ ಇದೆ ಪಾರ್ಟ್ನರ್ಗೆ. ಸೊ ದಟ್ ಈಸ್ ಆಲ್ಸೋ ಎನ್ ಇನ್ಕಮ್ ಟು ದಿ ಪಾರ್ಟ್ನರ್. ಸೊ ಅಲಾಂಗ್ ವಿತ್ ದ ಸ್ಯಾಲರಿ ಎ ಪಾರ್ಟ್ನರ್ ಈಸ್ ಆಲ್ಸೋ ಗೆಟಿಂಗ್ ಕಮಿಷನ್ ಯಾವುದೋ ಒಂದು ಕೆಲಸ ಮಾಡಿರೋದಕ್ಕೆ 2% 3% ಆ ಕೆಲಸದ ಮೇಲೆ ಕಮಿಷನ್ ಬಂದಿರುತ್ತೆ. ಸೊ ಇಟ್ ಈಸ್ ಆಲ್ಸೋ ಎ ಗೇನ್ ಟು ದಿ ಪಾರ್ಟ್ನರ್. ಸೊ ಆಲ್ ಗೇನ್ಸ್ ವೇರ್ ಯು ವಿಲ್ ರೆಕಾರ್ಡ್ ಆನ್ ದಿ ಕ್ರೆಡಿಟ್ ಸೈಡ್. ಸೊ ಇನ್ನೊಂದು P&L appropriation account, you can see here share of profit. ಸೊ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ದಕ್ಕೆ ಏನಾಗಿದೆ, ಲಾಭ ಬಂದಿದೆ. ಆ ಲಾಭ ಬಂದಿದ್ರೆ ಏನಾಯಿತು, ಇಟ್ ಈಸ್ ಎ ಗೇನ್ ಆಗಿರೋದ್ರಿಂದ ನೀವು ಯಾವ ಕಡೆ ಬರೀತೀರಾ, ಪಾರ್ಟ್ನರ್ಗೆ ಕ್ರೆಡಿಟ್ ಸೈಡಲ್ಲಿ ಬರೀತೀರಾ. ನೆಕ್ಸ್ಟ್ ಇದೇ ಥರ ಡೆಬಿಟ್ ಸೈಡಲ್ಲಿ ಏನೇನು ಬರೀತೀರಾ ನೋಡ್ಬೋದು. ಡೆಬಿಟ್ ಬ್ಯಾಲೆನ್ಸ್. ಸೊ ಓಪನಿಂಗ್ ಡೆಬಿಟ್ ಬ್ಯಾಲೆನ್ಸ್ ಅಂತಂದರೆ ಇಲ್ಲಿ ಹೇಗೆ ಕ್ರೆಡಿಟ್ ಬ್ಯಾಲೆನ್ಸ್ನ ನೀವು ಅಪೋಸಿಟ್ ಸೈಡ್ ತೊಗೊಂಬಂದರು. ಸಪೋಸ್ ಬಂಡವಾಳ ಹಾಕಿರೋದು 1,50,000 ಆದರೆ ಅವರು ವಿತ್ಡ್ರಾ ಮಾಡಿರೋದು 2,00,000 ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ನಮಗೆ ಡೆಬಿಟ್ ಬ್ಯಾಲೆನ್ಸ್ ಬಂದ್ಬಿಡುತ್ತೆ. ಅಂದರೆ ಬಂಡವಾಳದಕ್ಕಿಂತ ಹೆಚ್ಚಾಗಿ ಅವನು ದುಡ್ಡನ್ನು ವಿತ್ಡ್ರಾ ಮಾಡಿದ್ದಾರೆ ಅಂತ ಆಗುತ್ತೆ. ಆವಾಗ ಏನಾಗುತ್ತೆ, ಡೆಬಿಟ್ ಬ್ಯಾಲೆನ್ಸ್ ಯಾವ ಕಡೆ ಬಂದ್ಬಿಡುತ್ತೆ, ಈ ಕಡೆ ಬರುತ್ತೆ. ಸೊ ಈ ಕಡೆ ಬಂದಿರೋ ಡೆಬಿಟ್ ಬ್ಯಾಲೆನ್ಸ್ನ ನಾವು ಆಪೋಸಿಟ್ ಸೈಡ್ಗೆ ತೊಗೊಂಡು ಬರಬೇಕು. ನೆಕ್ಸ್ಟ್ ಇದ್ರ ಜೊತೆ ಇನ್ನೇನು ಬರಿಬೋದು ಡೆಬಿಟ್ ಸೈಡಲ್ಲಿ, ಡ್ರಾಯಿಂಗ್ಸ್ ಅಂತಂದರೆ ಏನು ಹೇಳಿದೆ, ಎನಿ ಅಮೌಂಟ್ ವಿಚ್ ಇಸ್ ವಿತ್ಡ್ರಾನ್ ಬೈ ದಿ ಪಾರ್ಟ್ನರ್ ಫಾರ್ ಹಿಸ್ ಪರ್ಸ್ನಲ್ ಯೂಸ್. ಅಂದರೆ ಬಿಸ್ನೆಸ್ ದುಡ್ಡನ್ನ ತನ್ನ ಸ್ವಂತ ಬಳಕೆಗೆ ಉಪಯೋಗಿಸ್ಕೊಂಡ್ರೆ ಅದನ್ನು ಡ್ರಾಯಿಂಗ್ಸ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಆನ್ ಎಕ್ಸ್ಪೆನ್ಸ್. ಯಾಕೆ, ಯಾವತ್ತಿದ್ರೂ ಅದನ್ನು ವಾಪಸ್ ಕೊಡಬೇಕು. ಪಾರ್ಟ್ನರ್ ಸುಮ್ಮನೆ ಡ್ರಾ ಮಾಡಿದ್ರೆ ಆಗೋದಿಲ್ಲ, ಅದನ್ನು ಯಾವತ್ತಿದ್ರೂ ಬಿಸ್ನೆಸ್ಗೆ ವಾಪಸ್ ಕೊಡಬೇಕು, ಅವನಿಗದು ಖರ್ಚು. ಆದ್ದರಿಂದ ನಾವು ಎಲ್ಲ ಖರ್ಚುಗಳನ್ನ ಡೆಬಿಟ್ ಸೈಡಲ್ಲಿ ಬರಿತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಸುಮ್ಮನೆ ಡ್ರಾ ಮಾಡಿದ್ರೆ ಆಗುತ್ತಾ, ಅದಕ್ಕೆ ಬಡ್ಡಿ ಸಹಿತ ಕಟ್ಟಬೇಕಾಗತ್ತೆ. ಸೊ ಬಡ್ಡಿ ಕಟ್ಟೋದ್ರಿಂದ ದಟ್ ಈಸ್ ಆಲ್ಸೋ ಆನ್ ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಟು ದಿ ಪಾರ್ಟ್ನರ್, ದಟ್ ಆಲ್ಸೋ ಶುಡ್ ಬಿ ರಿಟರ್ನ್ ಆನ್ ಡೆಬಿಟ್ ಸೈಡ್. ಸೊ P&L ಅಪ್ರಾಪ್ರಿಯೇಷನ್ ಲಾಸ್, ಇಲ್ಲಿ ನೋಡ್ಬೋದು ಪ್ರಾಫಿಟ್ ಆಗಿದ್ರೆ ನಾವು ಯಾವ ಕಡೆ ಬರಿತಾ ಇದ್ವಿ, ಕ್ರೆಡಿಟ್ ಸೈಡ್. ಯಾಕೆ, ಅದು ಪಾರ್ಟ್ನರ್ಗೆ ಇನ್ಕಮ್, ಅವ್ನಿಗೆ ಯಾವ್ದು ಇನ್ಕಮ್ ಆಗಿದೆ ಅದನ್ನೆಲ್ಲ ಕ್ರೆಡಿಟ್ ಸೈಡ್ ಬರಿತೀವಿ. ಅದೇ ಥರ ಲಾಸ್ ಆಗಿದ್ರೆ ಸೊ ಇಟ್ ಈಸ್ ಆನ್ ಎಕ್ಸ್ಪೆನ್ಸ್, ಸೊ ಯು ವಿಲ್ ರೈಟ್ ಇಟ್ ಆನ್ ಡೆಬಿಟ್ ಸೈಡ್. ಪ್ರಾಫಿಟ್ ಆದರೆ ಕ್ರೆಡಿಟ್ ಸೈಡ್, ಲಾಸ್ ಆದರೆ ಡೆಬಿಟ್ ಸೈಡ್. ಸೊ ನೌ ಯು ವಿಲ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್ ಆರ್ ಕ್ಲೋಸಿಂಗ್ ಡೆಬಿಟ್ ಬ್ಯಾಲೆನ್ಸ್. ಸೊ ನೋಡಬೇಕು ಯಾವ ಕಡೆ ಜಾಸ್ತಿ ಇದೆ. ಇಫ್ ಕ್ರೆಡಿಟ್ ಸೈಡ್ ಇಸ್ ಮೋರ್ ದೆನ್ ದ ಡೆಬಿಟ್ ಸೈಡ್, ಯು ವಿಲ್ ಹ್ಯಾವ್ ಎ ಕ್ರೆಡಿಟ್ ಬ್ಯಾಲೆನ್ಸ್, ಆರ್ ಇಫ್ ದ ಡೆಬಿಟ್ ಸೈಡ್ ಇಸ್ ಮೋರ್ ದೆನ್ ದ ಕ್ರೆಡಿಟ್ ಸೈಡ್, you will have a debit balance. So I'll brief it once again. So ಕ್ಯಾಪಿಟಲ್ ಅಕೌಂಟ್ಸ್ ಅನ್ನೋದು 2 ಥರ, ಒಂದು ಫಿಕ್ಸ್ಡ್ ಮೆಥಡು, ಇನ್ನೊಂದು ಫ್ಲಕ್ಚುಯೇಟಿಂಗ್ ಮೆಥಡ್. ಇವಾಗ ನಾನು ಹೇಳ್ಕೊಟ್ಟಿದ್ದು ನಿಮಗೆ ಫಿಕ್ಸ್ಡ್
ಫಿಕ್ಸ್ಡ್ ಮೆಥಡ್. ಸೊ ಫಿಕ್ಸ್ಡ್ ಮೆಥಡಲ್ಲಿ ಏನಾಗುತ್ತೆ, 2 ಅಕೌಂಟನ್ನ ಓಪನ್ ಮಾಡಬೇಕಾಗತ್ತೆ. ಒಂದು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಬಂದು ಪಾರ್ಟ್ನರ್ ಕರೆಂಟ್ ಅಕೌಂಟ್. ಸೊ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಎಂಟ್ರಿ ಮಾಡ್ತೀವಿ, ಬರೀ ಕ್ಯಾಪಿಟಲ್ಗೆ ಸಂಬಂಧಪಟ್ಟಿರೋದನ್ನು ಮಾತ್ರ ನಾವು ಎಂಟ್ರಿ ಮಾಡ್ತೀವಿ. ಬೇರೆ ಅಡ್ಜಸ್ಟ್ಮೆಂಟ್ ಎಲ್ಲ ನಾವು ಸೆಪ್ರೇಟ್ ಅಕೌಂಟಲ್ಲಿ ಮಾಡ್ತೀವಿ, ಅದು ಕರೆಂಟ್ ಅಕೌಂಟ್. ಸೊ ಕರೆಂಟ್ ಅಕೌಂಟಲ್ಲಿ ಯಾವ್ದ್ಯಾವ್ದು ಪಾರ್ಟ್ನರ್ಗೆ ಇನ್ಕಮ್ ಬಂದಿದೆ ಅಥವಾ ಗೇನ್ ಆಗಿದೆ ಅದನ್ನೆಲ್ಲ ಕ್ರೆಡಿಟ್ ಸೈಡ್ ಬರಿತೀವಿ. ಪಾರ್ಟ್ನರ್ಗೆ ಯಾವ್ದ್ಯಾವುದು ಎಕ್ಸ್ಪೆನ್ಸ್ ಆಗಿದೆ, ಯಾವ್ದ್ಯಾವ್ದು ಖರ್ಚು ಬಂದಿದೆ ಅದನ್ನೆಲ್ಲ ನಾವು ಡೆಬಿಟ್ ಸೈಡ್ ಬರಿತೀವಿ. ಸೊ ನೆಕ್ಸ್ಟ್ ನೋಡೋಣ ಮೆಥಡ್. ಸೊ ಫ್ಲಕ್ಚುಯೇಟಿಂಗ್ ಮೆಥಡ್. ಸೊ ಫಿಕ್ಸ್ಡ್ ಮೆಥಡಲ್ಲಿ 2 ಅಕೌಂಟ್ ಓಪನ್ ಮಾಡಬೇಕು, ಒಂದು ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕರೆಂಟ್ ಅಕೌಂಟ್, ಅದು ಫಿಕ್ಸ್ಡ್ ಆಯಿತು. ಇವಾಗ ಫ್ಲಕ್ಚುಯೇಟಿಂಗ್ ಇನ್ನೊಂದು ಮೆಥಡ್ ಇದೆ, ಮೇಂಟೈನಿಂಗ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್. ಯಾವುದು ಅದು ಅಂದರೆ ಫ್ಲಕ್ಚುಯೇಟಿಂಗ್ ಮೆಥಡ್. ಸೊ ಏನಿದು ಫ್ಲಕ್ಚುಯೇಟಿಂಗ್, ಆ ವರ್ಡೇ ಹೇಳುತ್ತೆ. ಫ್ಲಕ್ಚುಯೇಟ್ ಆಗೋದು ಅಂದರೆ ಏನು, ವೇರಿ ಆಗೋದು, ಚೇಂಜ್ ಆಗೋದು. ಏನು ಚೇಂಜ್ ಆಗುತ್ತೆ ಅಂತ ನೋಡೋಣ. ಅಂಡ್ ದ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್, ದ ಕ್ಯಾಪಿಟಲ್ ಆಫ್ ಪಾರ್ಟ್ನರ್ಸ್ ವಿಲ್ ಫ್ಲಕ್ಚುಯೇಟ್. ಏನು ಫ್ಲಕ್ಚುಯೇಟ್ ಆಗುತ್ತೆ, ಏನು ಚೇಂಜ್ ಆಗ್ತಾ ಇರುತ್ತೆ ಅಂದರೆ ಪಾರ್ಟ್ನರ್ಸ್ ಬಂಡವಾಳ ಚೇಂಜ್ ಆಗ್ತಾ ಇರುತ್ತೆ ವರ್ಷದಿಂದ ವರ್ಷಕ್ಕೆ. ಸೊ ಏನಕ್ಕೆ ಚೇಂಜ್ ಆಗುತ್ತೆ, ಯಾಕೆಂದರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಏನೇನಿದೆ ನೋಡೋಣ. ಡ್ರಾಯಿಂಗ್ಸ್, interest on drawings, interest on capital, salary, commission, profit or loss are recorded directly in the capital account of the partner. So this makes the balance of the capital account to fluctuate year to year. ಸೊ ನೀವು ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಫಿಕ್ಸ್ಡ್ ಮೆಥಡಲ್ಲಿ ಏನಾಗ್ತಿತ್ತು, ಕ್ಯಾಪಿಟಲ್ ಅಕೌಂಟಲ್ಲಿ 2 ಮಾಡ್ತಿದ್ವಿ, ಒಂದು ಕ್ಯಾಪಿಟಲ್ ಅಕೌಂಟ್, ಕರೆಂಟ್ ಅಕೌಂಟ್. ಅಲ್ಲಿ ಕ್ಯಾಪಿಟಲ್ ಅಕೌಂಟ್ ಬರೀ ಫಿಕ್ಸ್ಡ್ ಇರ್ತಾಯಿತ್ತು. ಯಾಕೆ, ಅಲ್ಲಿ ಯಾವ ಒಂದು ಅಡ್ಜಸ್ಟ್ಮೆಂಟನ್ನು ನಾವು ಕ್ಯಾಪಿಟಲ್ ಅಕೌಂಟ್ಗೆ ಸೇರಿಸ್ತಾ ಇರಲಿಲ್ಲ, ಅದೇ ಸೆಪ್ರೇಟಾಗಿ ಮೇಂಟೈನ್ ಮಾಡ್ತಿದ್ವಿ. ಸೊ ಅಲ್ಲಿ ಏನು, ಬರೀ ನಮ್ಮದು ಬಂಡವಾಳ ಎಷ್ಟು, ಪಾರ್ಟ್ನರ್ ಬಂಡವಾಳ ಎಷ್ಟು ಅಂತ ಮಾತ್ರ ಗೊತ್ತಾಗ್ತಿತ್ತು. ಬಟ್ ಈ ಮೆಥಡಲ್ಲಿ ಏನಾಗುತ್ತೆ, ಎಲ್ಲ ಒಂದು ಅಡ್ಜಸ್ಟ್ಮೆಂಟು, ಎಲ್ಲ ಕ್ಯಾಪಿಟಲ್ಲು ಎಲ್ಲ ಸೇರಿ ಒಂದೇ ಒಂದು ಅಕೌಂಟಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಬಂಡವಾಳ ಪ್ಲಸ್ ಏನೇನು ಅಡ್ಜಸ್ಟ್ಮೆಂಟ್ಗಳು ಬರುತ್ತೆ ಎಲ್ಲನೂ ಒಂದೇ ಒಂದು ಅಕೌಂಟಲ್ಲಿ ಓಪನ್ ಮಾಡ್ತೀವಿ. ಹಂಗಾಗಿ ಆ ಬ್ಯಾಲೆನ್ಸ್ ಆಫ್ ದ ಕ್ಯಾಪಿಟಲ್ ಇಸ್ ನಾಟ್ ಫಿಕ್ಸ್ಡ್. ಅಂದರೆ ಮೊದಲು ಬಂಡವಾಳ ಏನು ಹಾಕಿರ್ತಾರೆ ಅದು ಹಂಗೆ ಇರೋದಿಲ್ಲ, ಯಾಕೆಂದರೆ ಎಲ್ಲ ಅಡ್ಜಸ್ಟ್ಮೆಂಟು ಸೇರ್ತಾ ಹೋಗುತ್ತೆ. ಸೊ ಬನ್ನಿ ಫಾರ್ಮ್ಯಾಟ್ ನೋಡೋಣ ಏನು ಅಂತ. ಸೊ ನೀವು ಇಲ್ಲಿ ನೋಡ್ಬೋದು, ಫ್ಲಕ್ಚುಯೇಟಿಂಗ್ ಮೆಥಡಲ್ಲಿ ಒಂದೇ ಒಂದು ಅಕೌಂಟ್ ಓಪನ್ ಮಾಡ್ತೀವಿ, ಅದು ಏನು ಒಂದೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಬಟ್ ಫಿಕ್ಸ್ಡ್ ಮೆಥಡಲ್ಲಿ 2 ಇತ್ತು, ಜ್ಞಾಪಕ ಇಟ್ಕೊಳ್ಳಿ. ಅಲ್ಲಿ ಕ್ಯಾಪಿಟಲ್ ಅಕೌಂಟೇ ಬೇರೆ, ಕರೆಂಟ್ ಅಕೌಂಟೇ ಬೇರೆ. ಅಲ್ಲಿ ಕ್ಯಾಪಿಟಲ್ ಅಕೌಂಟಲ್ಲಿ ಬರೀ ಕ್ಯಾಪಿಟಲು, ಕರೆಂಟ್ ಅಕೌಂಟಲ್ಲಿ ಬೇರೆ ಅಡ್ಜಸ್ಟ್ಮೆಂಟ್ಸ್. ಬಟ್ ಈ ಫ್ಲಕ್ಚುಯೇಟಿಂಗ್ ಮೆಥಡಲ್ಲಿ ಯಾವೊಂದು ತಲೆನೋವೇ ಇಲ್ಲ, ಒಂದೇ ಒಂದು ಅಕೌಂಟ್ ಓಪನ್ ಮಾಡ್ತಾರೆ, ಅದು ಯಾವುದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದರಲ್ಲಿ ಏನೇನು ಎಂಟ್ರಿ ಮಾಡ್ತೀವಿ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು, ದ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ನಾವು ಎಂಟ್ರಿ ಮಾಡಿದ ನೆನಪಿದೆಯಾ? ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಇನಿಷಿಯಲ್ ಬ್ಯಾಲೆನ್ಸ್. ನಾವು ಇವಾಗ ಬಿಸ್ನೆಸ್ ಶುರು ಮಾಡ್ತಿದ್ದೀವಿ, ಇಷ್ಟು ಬಂಡವಾಳ ಹಾಕಿದ್ದೀವಿ, ಎಷ್ಟು ಅಂತ ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಕ್ಯಾಶ್ ಆರ್ ಬ್ಯಾಂಕ್. ಸೊ ಇದೇನಂದರೆ ಅಡಿಷ್ನಲ್ ಕ್ಯಾಪಿಟಲ್. ಇನಿಷಿಯಲ್ ಬ್ಯಾಲೆನ್ಸ್ ಜೊತೆ ಒಂದು ಸ್ವಲ್ಪ ದಿನ ಆದಮೇಲೆ ಎಕ್ಸ್ಟ್ರಾ ಕ್ಯಾಪಿಟಲ್ ಕೂಡ ತಂದಿದ್ದೀವಿ. ನೀವು ಫಿಕ್ಸ್ಡ್ ಮೆಥಡಲ್ಲಿ ಏನಾಗಿತ್ತು, ಇಲ್ಲಿಗೆ ಸ್ಟಾಪ್ ಆಗೋಗಿತ್ತು ಸೆಪ್ರೇಟ್ ಅಕೌಂಟ್. ಬಟ್ ಇಲ್ಲಿ ನೋಡ್ಬೋದು ನೀವು ಕಂಟಿನ್ಯೂಷನ್ ಆಗ್ತಾ ಇದೆ, ಎಲ್ಲನೂ ಒಂದೇ ಅಕೌಂಟಲ್ಲಿ ಇದೆ. ಸೊ ಅಡಿಷ್ನಲ್ ಕ್ಯಾಪಿಟಲ್ ಜೊತೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸೇಮ್ ಕಾನ್ಸೆಪ್ಟ್ ಅಗೈನ್. ಯಾವ್ದೆಲ್ಲ ಗೇನ್ ಆಗಿದೆ ಪಾರ್ಟ್ನರ್ಗೆ ಎಲ್ಲನೂ ನಾವು ಕ್ರೆಡಿಟ್ ಸೈಡ್ ಬರಿತಾ ಹೋಗ್ತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂಡವಾಳ ಹಾಕಿರೋದಕ್ಕೆ ಅದಕ್ಕೆ ಬಡ್ಡಿ ಬರ್ತಾ ಇದೆ, ಇಟ್ ಈಸ್ ಎ ಗೇನ್ ಫಾರ್ ಎ ಪಾರ್ಟ್ನರ್. ಅದೇ ಥರ ಸಂಬಳ ಬರ್ತಿದೆ ಅಂದರೆ ಅವ್ರಿಗೆ ಇನ್ಕಮ್. ಅದೇ ಥರ ಕಮಿಷನ್, ಇಲ್ಲಿ ಶೇರ್ ಆಫ್ ಪ್ರಾಫಿಟ್, ಲಾಭ ಬಂದಿದೆ. ಸೊ ನೀವು ಇಲ್ಲಿ ನೋಡ್ಬೋದು ಪ್ರತಿಯೊಂದೂ ಒಂದೇ ಅಕೌಂಟಲ್ಲಿ ನಾವು ಬರಿತಾ ಹೋಗ್ತೀವಿ. ಯಾವ ಮೆಥಡ್ ಇದು? ಫ್ಲಕ್ಚುಯೇಟಿಂಗ್ ಮೆಥಡಲ್ಲಿ. ಸೊ ಅದೇ ಥರ ಡೆಬಿಟ್ ಸೈಡಲ್ಲಿ ಏನು ನಾನು ಹೇಳಿದೆ, ಓಪನಿಂಗ್ ಡೆಬಿಟ್ ಬ್ಯಾಲೆನ್ಸ್ ಅಂತಂದರೆ ಯು ಹ್ಯಾವ್ ವಿತ್ಡ್ರಾನ್ ಸಮ್ ಅಮೌಂಟ್ in the previous account, so you are having a debit balance for this year. ನೆಕ್ಸ್ಟ್ ಬಂದು ಡ್ರಾಯಿಂಗ್ಸ್. ಏನಾದರೂ ಬಿಸ್ನೆಸ್ ದುಡ್ಡನ್ನ ನೀವು ಡ್ರಾ ಮಾಡ್ಕೊಂಡಿದ್ರೆ ಅವರಿಗೆ ವಾಪಸ್ ಕೊಡಬೇಕು, ಹಂಗಾಗಿ ನಿಮ್ಗದು ಎಕ್ಸ್ಪೆನ್ಸ್. ಅದೇ ಥರ ಡ್ರಾ ಮಾಡ್ಕೊಂಡಿರೋದಕ್ಕೆ ನೀವು ಅದಕ್ಕೆ ಬಡ್ಡಿ ಕಟ್ತಾ ಬರಬೇಕು. ದಟ್ ಈಸ್ ಆಲ್ಸೋ ಎನ್ ಎಕ್ಸ್ಪೆನ್ಸ್ ಟು ದಿ ಪಾರ್ಟ್ನರ್. ಅಲಾಂಗ್ ವಿತ್ ದಟ್ ಯು ಕ್ಯಾನ್ ಸಿ ಎ ಶೇರ್ ಆಫ್ ಲಾಸ್. ನಾನು ಅವಾಗಲೇ ಹೇಳಿದೆ, ಪ್ರಾಫಿಟ್ ಆಗಿದ್ದರೆ ಕ್ರೆಡಿಟ್ ಸೈಡ್, ಅದೇ ಥರ ಲಾಸ್ ಆಗಿದ್ದರೆ ಡೆಬಿಟ್ ಸೈಡ್. ಸೊ ನೀವು ಇಲ್ಲಿ ನೋಡ್ಬೋದು ಎಲ್ಲನೂ ಒಂದೇ ಅಕೌಂಟಲ್ಲಿ ಬರೆದಿದ್ದೀವಿ ಅಂಡರ್ ಫ್ಲಕ್ಚುಯೇಟಿಂಗ್ ಮೆಥಡ್. ಸೊ ಕ್ಯಾಪಿಟಲು ಮತ್ತು ಬೇರೆ ಅಡ್ಜಸ್ಟ್ಮೆಂಟು ಎಲ್ಲ ಒಟ್ಟಿಗೆ ಇರೋದ್ರಿಂದ ಯು ಕ್ಯಾನಾಟ್ ಸೇ ದ ಕ್ಯಾಪಿಟಲ್ ವಿಲ್ ರಿಮೈನ್ ಸೇಮ್ ಥ್ರೂ ಔಟ್ ದ ಇಯರ್. ಅದೇ ಮೇಯ್ನ್ ಡಿಫ್ರೆನ್ಸ್. ಏನು, ಫಿಕ್ಸ್ಡ್ ಮೆಥಡಲ್ಲಿ
ಕ್ಯಾಪಿಟಲ್ ಯಾವಾಗಲೂ ಸೇಮ್ ಇರುತ್ತೆ, ಯಾಕೆಂದರೆ ಅಲ್ಲಿ ಏನು ಬೇರೆ ಎಂಟ್ರಿ ಮಾಡಲ್ಲ, ನೀವು ಯಾವೊಂದು ಅಡ್ಜಸ್ಟ್ಮೆಂಟ್ನು ಅಲ್ಲಿ ಸೇರಿಸಲ್ಲ. ಬಟ್ ಈ ಮೆಥಡಲ್ಲಿ ಕ್ಯಾಪಿಟಲ್ ಜೊತೆನೇ ಬೇರೆ ಅಡ್ಜಸ್ಟ್ಮೆಂಟು, ಏನು ಅವ್ರಿಗೆ ಎಷ್ಟು ಬಡ್ಡಿ ಬಂತು, ಎಷ್ಟು ಸಂಬಳ ಬಂತು, ಎಷ್ಟು ಕಮಿಷನ್ ಬಂತು, ಎಲ್ಲನೂ ಒಂದೇ ಅಕೌಂಟ್ ಸೇರಿಸಿರೋದ್ರಿಂದ ಅವ್ರ ಬಂಡವಾಳ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಇಲ್ಲ ಜಾಸ್ತಿನೂ ಆಗ್ಬೋದು, ಇಲ್ಲ ಕಮ್ಮಿನಾದರೂ ಆಗ್ಬೋದು. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಫಿಕ್ಸ್ಡ್ ಮೆಥಡ್ ಆ್ಯಂಡ್ ದಿ ಫ್ಲಕ್ಚುಯೇಟಿಂಗ್ ಮೆಥಡ್. ಸೊ ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. In the absence of any specific instruction, the capital should be prepared under fluctuating system. ನಿಮಗೆ ಎಕ್ಸಾಮಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಯಾವ ಮೆಥಡ್ ಫಾಲೋ ಮಾಡಬೇಕು ಅಂತಂದರೆ, ನೀವು ಕಣ್ಣು ಮುಚ್ಕೊಂಡು ಯಾವ ಮೆಥಡ್ ಫಾಲೋ ಮಾಡ್ತೀರಾ ಅಂದರೆ ಫ್ಲಕ್ಚುಯೇಟಿಂಗ್ ಮೆಥಡ್. ಅಂದರೆ ಒಂದೇ ಒಂದು ಅಕೌಂಟ್ ಓಪನ್ ಮಾಡಬೇಕು, ಏನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಷ್ಟೇ. ಕ್ವಶನಲ್ಲಿ ಸ್ಪೆಸಿಫಿಕ್ಕಾಗಿ ಕೇಳಿದ್ರೆ ಪ್ರಿಪೇರ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಫಿಕ್ಸ್ಡ್ ಮೆಥಡ್ ಅಂತ ಕೇಳಿದಾಗ ಮಾತ್ರ ನೀವು 2 ಅಕೌಂಟ್ ಓಪನ್ ಮಾಡಬೇಕಲ್ಲಿ. ಒಂದು ಏನು ಕ್ಯಾಪಿಟಲ್ ಅಕೌಂಟು, ಇನ್ನೊಂದು ಕರೆಂಟ್ ಅಕೌಂಟ್. ಏನು ಸ್ಪೆಸಿಫೈ ಮಾಡೇ ಇಲ್ಲಪ್ಪ ಪ್ರಾಬ್ಲಮಲ್ಲಿ ಅಂತಂದರೆ ನೀವು ಅವಾಗ ಯು ಕ್ಯಾನ್ ಗೋ ಫಾರ್ ಫ್ಲಕ್ಚುಯೇಟಿಂಗ್, ಅಂದರೆ ಒಂದೇ ಒಂದು ಅಕೌಂಟ್ ಓಪನ್ ಮಾಡಿ ಪ್ರಾಬ್ಲಮ್ನ ಮುಗಿಸ್ಬೋದು. ನಾವು ವಿಲ್ ಸಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಮೆಥಡ್. ಸೊ ಫಸ್ಟ್ ಡಿಫ್ರೆನ್ಸ್ ನೋಡೋಣ. ನಂಬರ್ ಆಫ್ ಅಕೌಂಟ್ಸ್, ಎಷ್ಟು ಅಕೌಂಟ್ ಓಪನ್ ಮಾಡಬೇಕು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡಲ್ಲಿ. ನಾನು ಹೇಳಿದೆ ಅಂಡರ್ ದಿಸ್ ಮೆಥಡ್ 2 ಸೆಪ್ರೇಟ್ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಫಾರ್ ಈಚ್ ಪಾರ್ಟ್ನರ್. ಪ್ರತಿಯೊಂದು ಪಾರ್ಟ್ನರ್ಗೂ 2 ಅಕೌಂಟ್ ಓಪನ್ ಮಾಡಬೇಕು, ಒಂದು ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಕರೆಂಟ್ ಅಕೌಂಟ್. ಈ ಕ್ಯಾಪಿಟಲ್ ಅಕೌಂಟಲ್ಲಿ ಬರೀ ಎಷ್ಟು ಕ್ಯಾಪಿಟಲ್ ತೊಗೊಂಡು ಬಂದಿದ್ರು ಅಂತ ಬರಿತೀವಿ. ಕರೆಂಟ್ ಅಕೌಂಟಲ್ಲಿ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್, ಅಂದರೆ ಸ್ಯಾಲರಿ, ಕಮಿಷನ್, ಎಷ್ಟೆಷ್ಟು ಬಂತು, ಪ್ರಾಫಿಟ್ ಎಷ್ಟಾಯಿತು ಅಥವಾ ಲಾಸ್ ಎಷ್ಟಾಯಿತು, ಇದನ್ನೆಲ್ಲ ನಾವು ಸೆಪ್ರೇಟಾಗಿ ಕರೆಂಟ್ ಅಕೌಂಟಲ್ಲಿ ಬರಿತೀವಿ. ಇದು ಯಾವ ಮೆಥಡು? ಫಿಕ್ಸ್ಡ್ ಮೆಥಡ್. ಫ್ಲಕ್ಚುಯೇಟಿಂಗಲ್ಲಿ ಏನಾಗುತ್ತೆ, ನಾನು ಹೇಳಿದೆ ಒಂದೇ ಒಂದು ಎಲ್ಲದನ್ನು ಒಂದೇ ಅಕೌಂಟಲ್ಲಿ ಬರೆದ್ಬಿಡ್ತೀವಿ, ದಟ್ ಈಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಕ್ಯಾಪಿಟಲ್ ಅಲಾಂಗ್ ವಿತ್ ಆಲ್ ಅದರ್ ಅಡ್ಜಸ್ಟ್ಮೆಂಟ್ ವಿಲ್ ಬಿ ರಿಟರ್ನ್ ಇನ್ ಒನ್ ಅಕೌಂಟ್. ಎಲ್ಲದನ್ನು ಒಂದೇ ಒಂದು ಅಕೌಂಟಲ್ಲಿ ಬರಿತೀವಿ, ದಟ್ ಈಸ್ ಅಂಡರ್ ಫಿಕ್ಸ್ಡ್ ಮೆಥಡ್. ಅಡ್ಜಸ್ಟ್ಮೆಂಟ್ಸ್, ಸೊ ಏನೇನು ಅಡ್ಜಸ್ಟ್ಮೆಂಟ್ಸ್? ಆಲ್ ಅಡ್ಜಸ್ಟ್ಮೆಂಟ್ಸ್ ಲೈಕ್ ಡ್ರಾಯಿಂಗ್ಸ್, ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆರ್ ಮೇಡ್ ಇನ್ ಕರೆಂಟ್ ಅಕೌಂಟ್. ಏನೇನು ಅಡ್ಜಸ್ಟ್ಮೆಂಟ್ ಇದೆ ಕ್ಯಾಪಿಟಲ್ ಬಿಟ್ಟು ಅದನ್ನೆಲ್ಲ ನಾವು ಎಲ್ಲಿ ಬರಿತೀವಿ ಅಂತಂದರೆ ಕರೆಂಟ್ ಅಕೌಂಟಲ್ಲಿ ಬರಿತೀವಿ. ಬಟ್ ಫ್ಲಕ್ಚುಯೇಟಿಂಗ್ ಮೆಥಡಲ್ಲಿ ಏನಾಗುತ್ತೆ, ಎಲ್ಲ ಕ್ಯಾಪಿಟಲು ಎಲ್ಲ ಅಡ್ಜಸ್ಟ್ಮೆಂಟ್ಸೂ ಒಂದೇ ಅಕೌಂಟಲ್ಲಿ ಬರಿತೀವಿ. ದ ನೇಚರ್ ಆಫ್ ಬ್ಯಾಲೆನ್ಸ್, ಸೊ ದ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ರಿಮೈನ್ಸ್ ಅನ್ಚೇಂಜ್ಡ್ since there is addition to or withdrawal of the capital. So you can see the balance of the capital will never change under which method? Fixed method, unless there is an addition or withdrawal. ಅಂದರೆ ನೀವು ಇದು ಅರ್ಥ ಮಾಡ್ಕೋಬೇಕು. ಫಿಕ್ಸ್ಡ್ ಮೆಥಡಲ್ಲಿ ಏನಾಗುತ್ತೆ, ಇನಿಷಿಯಲ್ ಕ್ಯಾಪಿಟಲ್ 5 ಲಕ್ಷ, ಒಬ್ಬ ವ್ಯಕ್ತಿ 5 ಲಕ್ಷ ಇನ್ವೆಸ್ಟ್ ಮಾಡಿದ್ದಾನೆ ಅಂದರೆ ಅಲ್ಲಿ ಅಡಿಷ್ನಲ್ ಕ್ಯಾಪಿಟಲ್ ತರಬೇಕು 50,000. ಅಲ್ಲಿವರೆಗೂ ಈ ಅಮೌಂಟ್ ಏನಿದೆ ಅದು ಚೇಂಜ್ ಆಗೋದೇ ಇಲ್ಲ. ಅಡಿಷ್ನಲ್ ಕ್ಯಾಪಿಟಲ್ ತಂದ ಮೇಲೆ ಎಷ್ಟಾಯಿತು? 5,50,000. ಸೊ ಅಂಟಿಲ್ ಯು ಮೇಕ್ ಎನಿ ಅಡಿಷನ್ಸ್ ಆರ್ ಎನಿ ವಿತ್ಡ್ರಾಯಲ್. ಅಡಿಷನ್ಸ್ ಅಂದರೆ ಎಕ್ಸ್ಟ್ರಾ ದುಡ್ಡು ಬಂಡವಾಳ ತಂದಿದ್ರೆ ಅಥವಾ ಯಾವ್ದಾರ ಬಂಡವಾಳನ ವಿತ್ಡ್ರಾ ಮಾಡಿದರೆ ಅಲ್ಲಿವರೆಗೂ ಯಾವ ಬ್ಯಾಲೆನ್ಸು ಕೂಡ ಚೇಂಜ್ ಆಗೋದಿಲ್ಲ ಯಾವುದರಲ್ಲಿ? ಫಿಕ್ಸ್ಡ್ ಮೆಥಡಲ್ಲಿ. ಬಟ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ ವಿಲ್ ಫ್ಲಕ್ಚುಯೇಟಿಂಗ್ ಇಯರ್ ಆಫ್ಟರ್ ಇಯರ್ ಅಂಡರ್ ಫ್ಲಕ್ಚುಯೇಟಿಂಗ್ ಮೆಥಡ್. ಫ್ಲಕ್ಚುಯೇಟಿಂಗ್ ಮೆಥಡಲ್ಲಿ ನಾನು ಹೇಳಿದೆ ಕ್ಯಾಪಿಟಲ್ ಆಗಿರ್ಬೋದು, ಬೇರೆ ಒಂದು ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಎಲ್ಲನೂ ಒಂದೇ ಅಕೌಂಟಲ್ಲಿ ಬರ್ದಿರೋದ್ರಿಂದ ಕ್ಯಾಪಿಟಲ್ ಆಫ್ ದಿ ಪಾರ್ಟ್ನರ್ಸ್ ಈಸ್ ನಾಟ್ ಫಿಕ್ಸ್ಡ್. ಅಂದರೆ 5 ಲಕ್ಷ ನಾವು ಇನ್ವೆಸ್ಟ್ ಮಾಡಿದರೆ ಫಸ್ಟ್ ಟೈಮ್ 5 ಲಕ್ಷನೇ ಇರುತ್ತಪ್ಪ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದ್ರ ಜೊತೆ ಹಲವಾರು ಅಡ್ಜಸ್ಟ್ಮೆಂಟ್ಸು ನಾವು ಒಂದೇ ಕಡೆ ಬರೆಯೋದ್ರಿಂದ ಆ ಬ್ಯಾಲೆನ್ಸ್ ಆಫ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವಿಲ್ ಕೀಪ್ ಚೇಂಜಿಂಗ್ ಇಯರ್ ಆಫ್ಟರ್ ಇಯರ್ ಅಂಡರ್ ಫ್ಲಕ್ಚುಯೇಟಿಂಗ್. ನೆಕ್ಸ್ಟ್, ಟೈಪ್ ಆಫ್ ಬ್ಯಾಲೆನ್ಸ್. ದ ಕ್ಯಾಪಿಟಲ್ ಅಕೌಂಟ್ ವಿಲ್ ಆಲ್ವೇಸ್ ಶೋ ಎ ಕ್ರೆಡಿಟ್ ಬ್ಯಾಲೆನ್ಸ್. ಏನಿದು ಅರ್ಥ? ಇಲ್ಲಿ 2 ಥರ ಬ್ಯಾಲೆನ್ಸ್ ಇದೆ, ಒಂದು ಕ್ರೆಡಿಟ್ ಬ್ಯಾಲೆನ್ಸು, ಒಂದು ಡೆಬಿಟ್ ಬ್ಯಾಲೆನ್ಸು. ನೋಡ್ಬೋದು ನೀವು ಇಲ್ಲಿ. ಕ್ರೆಡಿಟ್ ಬ್ಯಾಲೆನ್ಸ್ will increases the capital of the partners. Debit balance will reduces the capital. ಇದು ಒಂದೇ ಮೇನ್ ಡಿಫ್ರೆನ್ಸ್. ಈ ಮೆಥಡಲ್ಲಿ ಯಾವಾಗಲೂ ಫಿಕ್ಸ್ಡ್ ಮೆಥಡಲ್ಲಿ ಏನಾಗುತ್ತೆ, ದ ಕ್ಯಾಪಿಟಲ್ ಅಕೌಂಟ್ ಆಫ್ ದಿ ಪಾರ್ಟ್ನರ್ಸ್ ವಿಲ್ ಆಲ್ವೇಸ್ ಶೋ ಎ ಕ್ರೆಡಿಟ್ ಬ್ಯಾಲೆನ್ಸ್. ಅಂದರೆ ಯಾವಾಗಲೂ ಎಕ್ಸೆಸ್ ಕ್ಯಾಪಿಟಲ್ ಬಿಸ್ನೆಸ್ಸಲ್ಲಿ ಇದ್ದೇ ಇರುತ್ತೆ ಈ ಮೆಥಡಲ್ಲಿ. ಯಾವ ಮೆಥಡಲ್ಲಿ? ಫಿಕ್ಸ್ಡ್ ಮೆಥಡಲ್ಲಿ. ಬಟ್ ಫ್ಲಕ್ಚುಯೇಟಿಂಗ್ ಮೆಥಡಲ್ಲಿ the capital may show either debit or credit balance. We cannot expect that it will always show a debit balance or it may also show a credit balance. ಅಂದರೆ ನೀವು ಒಂದೊಂದು ಸರಿ ನಿಮ್ಮ ಬಂಡವಾಳ ಜಾಸ್ತಿ ಕೂಡ ಆಗ್ಬೋದು, ಇನ್ನೊಂದು ಸರಿ ನಿಮ್ಮ ಬಂಡವಾಳ ಕಮ್ಮಿ ಕೂಡ ಆಗ್ಬೋದು. ಸೊ ದಿಸ್ ಇಸ್ ವಾಟ್ ದ ಡಿಫ್ರೆನ್ಸ್ ಬಿಟ್ವೀನ್
the fixed capital and the fluctuating capital. I hope you all understood about today's topic. So we'll see the next topic in the next video. Thank you.